ನೋಡಿ, ರಾಜ್ಯ ರಾಜಕೀಯದಲ್ಲಿ ಈ ಖಾತೆ ಬದಲಾವಣೆಯ ವಿಚಾರ ಒಂದ್ ಕಥೆ ಆದ್ರೆ ಮತ್ತೊಂದ್ ಕಡೆನಲ್ಲಿ ಜಮೀರ್ ಅಹಮದ್ ಅವ್ರದ್ದು ಇನ್ನೊಂದ್ ಕಥೆ. ಮಾತಿಲ್ಲ, ಕಥೆ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಜಮೀರ್ ಅಹಮದ್ ಅವರು. ಯಾವಾಗ ಒಂದು ಆಡಿಯೋ ವೈರಲ್ ಆಯ್ತೋ ಅದರ ಬೆನ್ನಲ್ಲೇ ಜಮೀರ್ ಅವರು ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿಲ್ಲ, ಮಾತನಾಡೋದಕ್ಕೂ ಕೂಡ ಬಂದಿಲ್ಲ. ಮಾತಿಲ್ಲ, ಕಥೆ ಇಲ್ಲ, ಮೌನಕ್ಕೆ ಶರಣಾದ್ರ ಜಮೀರ್ ಅಹಮದ್. ಪಟಾಕಿಯಂತೆ ಪಟ ಮಾತನಾಡ್ತಾ ಇದ್ರು. ಈಗ ಜಮೀರ್ ಅಹಮದ್ ಸೈಲೆಂಟ್ ಆಗಿದ್ದಾರೆ. ಸಂಪುಟ ಸೇರುವ ಬಗ್ಗೆ ತುಟಿ ಬಿಚ್ಚಿಲ್ಲ ಮಾಜಿ ಸಚಿವ ಜಮೀರ್ ಅವರು. ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದ ಜಮೀರ್ ಅಹಮದ್ ಕ್ಯಾಮೆರಾ ಕಂಡ ತಕ್ಷಣವೇ ಬೆನ್ನನ್ನ ತಿರುಗಿಸಿ ಕುಳಿತುಕೊಂಡಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ನಿಮ್ಮ ಪರ ಪ್ರತಿಭಟನೆ ನಡೀತಿದೆಯಲ್ಲ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ತಡಬಡಿಸಿದ್ದಾರೆ ಜಮೀರ್ ಅವರು. ಹೈಕಮಾಂಡ್ಗೆ ಕೇಳಬೇಕು ಅಂತ ಮಾಜಿ ಸಚಿವ ಹೇಳಿ ಸೈಲೆಂಟ್ ಆಗಿರುವಂಥದ್ದು. ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಬೆನ್ನನ್ನ ತಿರುಗಿಸಿ ಸಚಿವ ಜಮೀರ್ ಅಹಮದ್ ಅವರು ಕೂತ್ಕೊಂಡಿದ್ದಂಥದ್ದು. ಮಾಜಿ ಸಚಿವ ಜಮೀರ್ ಅಹಮದ್ ಅವರು ಯಾವುದೇ ರೀತಿಯಾದಂತಹ ಮಾತನ್ನ ಆಡಿಲ್ಲ. ಒಂದ್ ಕಡೆನಲ್ಲಿ ಮೊದಲನೇ ಪಟ್ಟಿಯಲ್ಲೇ ಅವರ ಹೆಸರು ಬರಬೇಕಾಗಿತ್ತು, ಆದ್ರೆ ಮೊದಲನೇ ಪಟ್ಟಿಯಲ್ಲೇ ಅವರ ಹೆಸರು ಬಂದಿಲ್ಲ. ಅವ್ರಿಗೆ ಡಿಸಿಎಂ ಹುದ್ದೆಯನ್ನ ಕೊಡಬೇಕಾಗಿತ್ತು, ಅದು ಕೂಡ ಮಿಸ್ ಆಗಿದೆ. ಮೊದಲನೇ ಪಟ್ಟಿಯಲ್ಲೂ ಅವರ ಹೆಸರಿಲ್ಲ, ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅಂತ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಜಮೀರ್ ಅವರು ಉತ್ತರವನ್ನ ಕೊಟ್ಟಿಲ್ಲ, ಮೌನಕ್ಕೆ ಶರಣಾಗಿರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗೋವಿಂದ್ ಅವರು ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಒಂದ್ ಕಡೆನಲ್ಲಿ ಜಮೀರ್ ಅವ್ರದ್ದು ಯಾವಾಗ ಒಂದು ಆಡಿಯೋ ವೈರಲ್ ಆಯ್ತು ಆ ಸಂದರ್ಭದಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಮಾತಿಲ್ಲ, ಕತೆ ಇಲ್ಲ. ಈ ಹಿಂದೆ ತುಂಬಾ ಚೆನ್ನಾಗಿ ಮಾತನಾಡ್ತಿದ್ದಂತವ್ರು ಜಮೀರ್ ಅವರು ಇದೀಗ ಸೈಲೆಂಟ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಮ್ಮನೆ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ನಾನು ಡಿಸಿಎಂ ಮಾಡ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಒಂದು ಆಸೆಯನ್ನ ಸಹಜವಾಗಿ ಜಮೀರ್ ಅಹಮದ್ ಖಾನ್ ಹೊಂದಿದ್ರು. ಯಾಕಂದ್ರೆ ಅವರ ಬೆಂಬಲಿಗರು ಕೂಡ ಹೇಳ್ತಿದ್ರು, ಸಹಜವಾಗಿ ಅಲ್ಪಸಂಖ್ಯಾತ ಕೋಟದಡಿ ಜಮೀರ್ ಅಹಮದ್ ಖಾನ್ ಅವರು ಬಹುತೇಕವಾಗಿ ಡಿಸಿಎಂ ಮಾಡ್ತಾರೆ ಅಂತೇಳಿ ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡ್ತಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರು ಮಿಸ್ ಆಗಿರೋದ್ರಿಂದ ಸಹಜವಾಗಿ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಕೂಡ ಒಂದ್ ರೀತಿಯ ಶಾಕ್ ಆಗಿದೆ. ಇದಕ್ಕೆ ಮೂಲ ಕಾರಣ ಎಷ್ಟೇ ದಾವಣಗೆರೆಯ ಬೈ ಎಲೆಕ್ಷನ್ ಒಂದು ವಿಚಾರ ಸಂಬಂಧಪಟ್ಟಂತೆ ಒಂದು ಆಡಿಯೋ ಏನ್ ಬಿಡುಗಡೆ ಆಗಿತ್ತು. ಈ ಒಂದು ಆಡಿಯೋ ಬಿಡುಗಡೆ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ತಲುಪಿದೆ. ಹಾಗಾಗಿ ಸಹಜವಾಗಿ ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಕೂಡ ಗೊತ್ತಿದೆ. ಹಾಗಾಗಿ ಮೊದಲನೇ ಪಟ್ಟಿಯಲ್ಲಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನಾನು ಸಚಿವನಾಗ್ತೀನಿ ಅಂತೇಳಿ ಒಂದು ವಿಶ್ವಾಸ ಇಟ್ಟಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಮೊದಲನೇ ಪಟ್ಟಿಯಲ್ಲಿ ಅವರಿಗೆ ಒಂದು ಶಾಕ್ ಅನ್ನು ಕೊಟ್ಟಿದ್ರು. ಸಹಜವಾಗಿ ಅವರ ಬೆಂಬಲಿಗರು ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತಾ ಇದ್ರೆ ಜಮೀರ್ ಅಹಮದ್ ಅವ್ರನ್ನ ಮತ್ತೆ ಮಂತ್ರಿ ಆಗ್ಲೇಬೇಕು, ಇದ್ರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂತೇಳಿ ಒಂದ್ ರೀತಿಯ ಕಾಂಗ್ರೆಸ್ ನಾಯಕರು ಕೂಡ ಒತ್ತಡ ಆಗ್ತದೆ. ಯಾಕಂದ್ರೆ ಸಹಜವಾಗಿ ಡಿಸಿಎಂ ಜಿ ಪರಮೇಶ್ವರ್ ಈ ಕೆಲ ಸಚಿವರು, ಕೆಲ ನಾಯಕರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಸಂಪುಟದಲ್ಲಿ ಇರಲೇಬೇಕು, ಯಾಕಂದ್ರೆ ಅವರು ಕೂಡ ಸೀನಿಯರ್ ಮೋಸ್ಟ್ ನಾಯಕರು. ತಮ್ಮದೇ ಆದಂತ ಇಡೀ ರಾಜ್ಯಾದ್ಯಂತ ಅಲ್ಪಸಂಖ್ಯಾತದಲ್ಲಿ ತನ್ನದೇ ಆದಂತ ಒಂದು ಕ್ಷೇತ್ರದಲ್ಲಿ ಒಂದು ವೋಟ್ ಪುಲಿಂಗ್ ಮಾಡೋದ್ರಲ್ಲಿ ಅಲ್ಪಸಂಖ್ಯಾತ ಮತದಲ್ಲಿ ಅವರು ನಂಬರ್ 1 ಇದ್ದಾರೆ. ಹಾಗಾಗಿ ಅವರ ಅವಶ್ಯಕತೆ ಈ ಒಂದು ಸಂಪುಟದಲ್ಲಿ ಬೇಕಾಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ ಅಂತ ಸಹಜವಾಗಿ ತಮ್ಮ ಮಾತುಗಳನ್ನು ಮಾತನಾಡ್ತಿದ್ದಾರೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಯಾಕಂದ್ರೆ ಮೊದಲನೇ ಪಟ್ಟಿಯಿಂದ ಅವರ ಹೆಸರು ಮಿಸ್ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವರು ಮೌನಕ್ಕೆ ಶರಣಾಗಿರುವಂತದ್ದು. ಅವತ್ತು ಮುಖ್ಯಮಂತ್ರಿಗಳು ಏನೋ ಪದಗ್ರಹಣ ಮಾಡುವಂತ ಸಂದರ್ಭದಲ್ಲಿ ಬಂದ ಪುಟ್ಟ ಓದಾ ಪುಟ್ಟ ಅಂತ ಹೇಳಿ ಬಂದು ಕಾರ್ಯಕ್ರಮ ಅದಕ್ಕೆ ಏನು ವೀಕ್ಷಣೆ ಮಾಡಿ ಹೇಳಿದ್ರು. ಇದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅವರ ಬೆಂಬಲಿಗರು ನಿರಂತರ ಹೋರಾಟ ಮಾಡ್ತಾ ಇದ್ರೆ ಅವರಿಗೆ ಸಚಿವ ಸ್ಥಾನ ಸಿಗ್ಬೇಕು ಅಂತೇಳಿ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕಾಣಿಸ್ಕೊಂಡ್ರು. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಕಚೇರಿಗೆ ಆಗಮಿಸುವಂತ ಸಂದರ್ಭದಲ್ಲಿ ಅವ್ರಿಗೆ ವಿಶ್ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಕೆಪಿಸಿಸಿ ಕಚೇರಿಗೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಮಾಧ್ಯಮಗಳ ಅವ್ರನ್ನ ಒಂದು ಪ್ರಶ್ನೆ ಮಾಡಿದ್ವಿ, ಸರ್ ಒಂದು ರಿಯಾಕ್ಷನ್ ನಿಮ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಸಹಜವಾಗಿ ಒಂದು ಕ್ವಶನ್ ಅನ್ನು ಕೇಳಿದ್ರೆ, ಆದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಎಲ್ಲವೂ ಕೂಡ ಹೈಕಮಾಂಡ್ ಕೇಳಬೇಕು ಅಂತೇಳಿ ಮೌನಕ್ಕೆ ಶರಣಾದ್ರು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಮೊದಲನೇ ಪಟ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಂಪುಟ ಸೇರ್ತೀವಿ ಅಂತ ಒಂದು ವಿಶ್ವಾಸದಲ್ಲಿದ್ರು. ಆ ಒಂದು ವಿಶ್ವಾಸ ಈಗ ಸಹಜವಾಗಿ ದೂರ ಆಗಿದೆ. ಎರಡನೇ ಪಟ್ಟಿಯಲ್ಲಿ ನಾವು ಸೇರ್ತೀವಿ ಅನ್ನೋ ಲೆಕ್ಕಾಚಾರ ಜಮೀರ್ ಅಹಮದ್ ಖಾನ್ ಅವರು ತಮ್ಮದೇ ಆದಂತ ಒಂದು ರೀತಿಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಧನ್ಯವಾದಗಳು ಗೋವಿಂದ್ ಹೆಚ್ಚಿನ ಮಾಹಿತಿಗಾಗಿ.